ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ಟಿಪ್ಸ್ ಏನಂದರೆ ಐಸ್ ರೋಲರ್ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ ಐಸ್ ರೋಲರು. ಯಾವುದಾದ್ರು ಆನ್ಲೈನಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇದು ನೋಡಿ, ಎರಡಿದೆ. ನಾನು ಇದು ಆಫರ್ ಇತ್ತು ಅಂತೇಳಿ 2 ತೊಗೊಂಡಿದ್ದೆ. ಯಾರು ಡೈಲಿ ಐಸಿಗೆ ನೆಕ್ಕಿಗೆಲ್ಲ ಐಸ್ನ ಮಸಾಜ್ ಮಾಡ್ತಾಯಿರ್ತಾರೆ ನೋಡಿ, ಅಂಥವ್ರಿಗೆ ಇದು ಒಳ್ಳೆಯದು. ಇದು ಒಂದು ಇವಾಗ ಫ್ರಿಜ್ಜಿಂದ ಎತ್ಕೊ ಬಂದಿರೋದು. ಇದರಲ್ಲಿ ನೀರಿದೆ, ಬೇರೆ ಏನೂ ಇಲ್ಲ. ಇದರಲ್ಲಿ ನಾನು ನೀರು ಹಾಕಿಟ್ಟಿದ್ದೀನಿ. ನಿಮಗೆ ಏನಾದರೂ ನೀರು ಬದಲು ಟೊಮೆಟೊ ರಸ ಮತ್ತು ನೀವೇ ಏನಾದರೂ ಈ ಸೌತೆಕಾಯಿ ಜ್ಯೂಸು ಅಥವಾ ಪುದೀನ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಅದನ್ನು ರುಬ್ಬಿಟ್ಟು ಅದನ್ನು ಬೇಕಾದರೆ ರೋಲ್ ಒಳಗಡೆ ಹಾಕಿಬಿಟ್ಟು ಇದನ್ನ ಫ್ರೀಝರಲ್ಲಿಟ್ಟು ಇದನ್ನ ಮುಖಕ್ಕೆ ಏನು ಮಾಡ್ಬೋದು, ಈ ರೀತಿಯಾಗಿ ಐಸ್ನ ಮುಖಕ್ಕೆಲ್ಲ ಮುಖ ನೆಕ್ಕಿಗೆಲ್ಲ ಯೂಸ್ ಮಾಡ್ಬೋದು. ನನಗೆ ಈ ಲಿಂಕ್ ಏನಾದರೂ ಸಿಕ್ಕಿದ್ರೆ ನಿಮಗೆ ಹಾಕ್ತೀನಿ. ಇದನ್ನು ಓಪನ್ ಮಾಡಬೇಕು. ಹೇಗೆ ಅಂದರೆ ಇದು ಫ್ರೀಝರಿಂದ ಇವಾಗ ಅಂದರೆ ತೊಗೊಂಡು ಬಂದಿದ್ದೀನಲ್ಲ, ಇದು ಸ್ವಲ್ಪ ಕೂಲ್ ಆಗಬೇಕು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬರ್ತೀನಿ. ಅವಾಗ ಸ್ವಲ್ಪ ಇದನ್ನು ಓಪನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಕರೆಕ್ಟಾಗಿ ಬರಲ್ಲ, ಒಡೆದೋಗ್ಬಿಡುತ್ತೆ ಅದರಿಂದ. ನೋಡಿ, ಈ ರೀತಿಯಾಗಿ ನೀರೊಳಗಡೆ ಒಂದು ಫ್ರೀಝರಿಂದ ತೆಗೆದ ತಕ್ಷಣ 1-2 ನಿಮಿಷ ಹಾಕ್ಬಿಟ್ಬಿಡಿ. ಆವಾಗ ನೀಟಾಗಿ ಓಪನ್ ಮಾಡ್ಬೋದು, ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಕಷ್ಟಪಟ್ಟು ಓಪನ್ ಮಾಡೋಕ್ಕೆ ಹೋದರೆ ಅದೇನಾಗುತ್ತೆ ಅಂದರೆ ಕರೆಕ್ಟಾಗಿ ಬರೋದಿಲ್ಲ ಅಷ್ಟೇ. ವಾವ್, ಏನು ಸಖತ್ತಾಗಿ ಬರುತ್ತೆ ನೋಡಿ, ತೋರಿಸ್ತೀನಿ. ಹೀಗೆ ಇಟ್ಕೊಂಡು ಹೀಗೆ ಮಾಡಿ ನೋಡಿ, ಏನು ಸಖತ್ತಾಗಿದೆ. ಇದನ್ನು ನಾನು ಹೇಳ್ದಾಗೆ ನೀವು ಈ ನೀರು ಬದಲು ನೀವೇನಾದರೂ ಯೂಸ್ ಮಾಡ್ಕೋಬೋದು. ಟೊಮೆಟೊ ರಸ ಇಲ್ಲ ಸೌತೆಕಾಯಿ ರಸ ಮತ್ತು ಪುದೀನ ಸೊಪ್ಪಿನ ರಸ. ಪುದೀನ ಸೊಪ್ಪು, ಸ್ವಲ್ಪ ನೀರು, ಸ್ವಲ್ಪ ಅರಿಶಿನ, ಸ್ವಲ್ಪ ನಿಂಬೆಹಣ್ಣಿನ ರಸ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ರೋಲ್ ಒಳಗಡೆ ಹಾಕಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ನೀವು ಈ ರೀತಿ ಫೇಸಿಗೆ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಐಸ್ನ ಮುಟ್ಟಿದರೆ ಬೇಗ ಕರಗೋಗುತ್ತೆ. ಇವಾಗ ಈಸಿ ಆಗುತ್ತೆ, ಯಾಕೆಂದರೆ ಇಲ್ಲಿ ಇಟ್ಕೊಳ್ತೀವಿ, ನಮಗೆ ಕೋಲ್ಡ್ ಆಗಲ್ಲ, ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಅದರಿಂದನೇ ಅಮ್ಮ ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ನಿಮಗೆ ಬೇಕಂದರೆ ಇದರ ಲಿಂಕ್ ಹಾಕಿರ್ತೀನಿ, ಸಿಕ್ಕಿದ್ರೆ ಹಾಕಿರ್ತೀನಿ. ಓಕೆ, ಒಂದೊಂದು ಆಫರ್ ಇರುತ್ತೆ, ಒಂದೊಂದಕ್ಕೆ ಆಫರ್ ಇರೋದಿಲ್ಲ. ಈ ರೀತಿಯಾಗಿ ಕಣ್ಣಿನ ಸುತ್ತ ಎಲ್ಲ ಮಾಡ್ಕೋಬಹುದು. ಕೆಳಗಡೆ ನಾನು ಬೌಲ್ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇಲ್ಲಿ ತೊಡ್ತಾ ಇದೆ. ಅದರಿಂದ ಇದು ಅಷ್ಟೇ, ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಯಾಕೆಂದರೆ ನನಗೆ ಇಷ್ಟ ಆಗಿದೆ ಅಂತೇಳಿ ನಾನು ತೊಗೊಂಡಿರೋದು. ಅದನ್ನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಮ್ಮರಲ್ಲಿ ಈ ಥರ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಈ ಥರ ಟೈಮಲ್ಲಿ ಇದು ಇಷ್ಟ ಆಗಲ್ಲ. ಸಮ್ಮರ್ ಟೈಮಲ್ಲಿ ಯಾವಾಗಲೂ ತಣ್ಣಗಿರಬೇಕು ಅನ್ಸುತ್ತಲ್ಲ, ಅಂಥ ಟೈಮಲ್ಲಿ ಈ ಥರ ತೊಗೊಂಡು ಈ ಥರ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.